ಇತ್ತೀಚೆಗೆ ಒಂದು ಬೇಜಾರಿನ ಒಂದು ವಿಷಯ ಆಯ್ತು. ಏನಂತಂದ್ರೆ ಲಾಸ್ಟ್ ವೀಕ್ ನಮ್ಮಲ್ಲೇ ಅವ್ರು ರೆಗ್ಯುಲರ್ ಆಗಿ ಫಾಲೋ ಅಪ್ ಸ್ಕ್ಯಾನ್ ಬರ್ತಾ ಇದ್ರು. 20 ವೀಕ್ ಸ್ಕ್ಯಾನಿಂಗ್ ಸಹ ನಮ್ಮಲ್ಲೇ ಆಗಿತ್ತು. ಇಟ್ ವಾಸ್ ಫೈನ್, ಸ್ಕ್ಯಾನ್ ವಾಸ್ ಫೈನ್, ನೋ ಇಶ್ಯೂಸ್, ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ಆಫ್ಟರ್ 2 ವೀಕ್ಸ್, ಅರೌಂಡ್ 22 ವೀಕ್ಸ್ ನಂಗೆ ಈ ವಿಷಯ ಏನ್ ಗೊತ್ತಾಯ್ತು ಅಂತಂದ್ರೆ ಸಡನ್ ಆಗಿ ಮಗು ಹೊರಗಡೆ ಬಂದು ಅಬಾರ್ಟ್ ಆಗೋಯ್ತು ಅಂತ. ನೆಕ್ಸ್ಟ್ ಅವ್ರ ಪಾಪ ನನ್ಗೆ ಕೇಳ್ತಾ ಇದ್ರು, ಸರ್ ಈಗ 2 ವೀಕ್ಸ್ ಮುಂಚೆ ನೀವು ಸ್ಕ್ಯಾನ್ ಮಾಡಿದೀರಾ, ಅವಾಗೆಲ್ಲ ನಾರ್ಮಲ್ ಇತ್ತು, ಈ ತರ ಯಾಕಾಯ್ತು ಅಂತ ನನ್ಗೆ ಕೇಳ್ತಾ ಇದ್ರು. ಸ್ನೇಹಿತರೆ, ಏನಾಗುತ್ತೆ, ಈ ಸರ್ವಿಕ್ಸ್ ಯಾವಾಗ ಓಪನ್ ಆಗುತ್ತಲ್ಲ ಅವಾಗ ಈ ತರ ಆಗುತ್ತೆ. ಅಂದ್ರೆ ಸರ್ವಿಕ್ಸ್ ಓಪನ್ ಆದಾಗ ಗರ್ಭದಲ್ಲಿರೋ ಮಗು ಸಡನ್ ಆಗಿ ಎಕ್ಸ್ಪೆಲ್ ಆಗಿ ಅಬಾರ್ಟ್ ಆಗ್ಬಿಡುತ್ತೆ. ಬಟ್ ಪ್ರಶ್ನೆ ಏನು ಅಂತಂದ್ರೆ ಸಡನ್ ಆಗಿ ಈ ತರ ಆಗುತ್ತಾ, ಅಂದ್ರೆ ಸ್ಕ್ಯಾನ್ ಅಲ್ಲಿ ನಾರ್ಮಲ್ ಇತ್ತು, ಆಮೇಲೆ ಒಂದು ವಾರಕ್ಕೋ ಇಲ್ಲ ಒಂದು 3-4 ಡೇಸ್ಗೋ ಈ ತರ ಆಗುತ್ತಾ? ಡೆಫಿನೆಟ್ಲಿ ಈ ತರ ಆಗುವಂತ ಚಾನ್ಸಸ್ ಇರುತ್ತೆ. ಏನಂತಂದ್ರೆ ಸರ್ವಿಕ್ಸ್ ಸ್ಕ್ಯಾನ್ ಮಾಡಿದಾಗ ನಾರ್ಮಲ್ ಇರುತ್ತೆ, ಅರೌಂಡ್ 30 mm ಇಲ್ಲ 28 mm ಇರುತ್ತೆ. ಬಟ್ ಆಫ್ಟರ್ ದಟ್ ಮೇ ಬಿ 2 or 3 ಡೇಸ್ ಅಲ್ಲೇ ಸಡನ್ ಆಗಿ ಓಪನ್ ಆಗಿ ಮಗು ಎಕ್ಸ್ಪೆಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಆದಾಗ ಏನ್ ಮಾಡ್ತಾರೆ, ಸೆಕೆಂಡ್ ಪ್ರೆಗ್ನೆನ್ಸಿಲಿ 14-15 ವೀಕ್ಸ್ ಅಲ್ಲಿ ಸರ್ವೈಕಲ್ ಸ್ಟಿಚ್ ಹಾಕ್ಬಿಟ್ಟು ಅಪ್ರೋಪ್ರಿಯೇಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ತಾರೆ. ಸೊ ಈ ವಿಷಯ ತುಂಬಾ ಜನಕ್ಕೆ ಏನಾಗುತ್ತೆ, ಸ್ಕ್ಯಾನ್ ಮಾಡಿಸಿದೀವಿ, ಸಡನ್ ಆಗಿ ಈ ತರ ಆಗೋಯ್ತು, ಸ್ಕ್ಯಾನ್ ಏನೋ ಕರೆಕ್ಟ್ ಆಗಿ ಮಾಡಿಲ್ಲ ಅನ್ನೋ ತರ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಕ್ಲಾರಿಟಿ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ.